ರಾಮಚಂದ್ರನಿಂದಲೇ ಕೂಡ ಆಗ್ತದೆ. ಯಾಕೆಂದ್ರೆ ಸರ್ವತ್ರ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಸ್ವಾಮಿ ಅಂದ್ರೆ ರಾಮಚಂದ್ರ. ಆ ರಾಮಚಂದ್ರ ಎಲ್ಲ ಕಡೆ ಇದ್ದಾನೆ ಅಂತ ರಾವಣನೇ ನೋಡಿದ. ಯುದ್ಧಕಾಂಡದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ರಾವಣನ ಎದುರಿಗೆ ರಾಮಚಂದ್ರ ಯುದ್ಧಕ್ಕೆ ಅಂತ ಬಂದಾಗ ಆಗ ಅವನಿಗೆ ಆ ಕೋಟಿ ಕೋಟಿ ರಾಮ ಸೈನ್ಯ ಯಾವುದು ಕಾಣಲಿಲ್ವಂತೆ. ಕಪಿಗಳ ಸೈನ್ಯ ಅವನ ಕಣ್ಮುಂದೆ ಕಾಣಲೇ ಇಲ್ವಂತೆ. ಏನು ಕಾಣ್ತು ರಾವಣನಿಗೆ ಅಂತಂದ್ರೆ, ರಾಮ ಪುರಸ್ತಾತ್ ಪರತೋಪಿ ರಾಮಃ ರಾಮಂ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತಾತಿಥಿ ಲೋಕತೋದನಾತ್ ದಿಗ್ಧನ್ನರಾತೀನ್ ವಿರರಾಜ ರಾಮಃ. ರಾವಣ ಹೇಳ್ತಕ್ಕಂಥ ಮಾತು ನನ್ಗೆ ಯಾರೂ ಕಂಡಿಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿಯೂ ಕೂಡ ಶ್ರೀರಾಮನೇ ಅಂತ ಹೇಳಿ ಸರ್ವತ್ರ 8 ದಿಕ್ಕುಗಳಲ್ಲೂ ಕೂಡ ಎಲ್ಲರ ಒಳಗೂ ಕೂಡ ರಾಮನನ್ನ ಕಂಡಿದ್ದಾನೆ. ಹಾಗಿದ್ರೆ ರಾವಣನಂಥ ರಾಕ್ಷಸನೇ ರಾಮಣ್ಣ ಎಲ್ಲ ಕಡೆ ಕಾಣ್ತಾನೆ ಅಂದ್ರೆ ನಾವು ಕಡೆ ಪಕ್ಷ ನಮ್ಮ ಹೃದಯ ಕಮಲಾದರೂ ಕೂಡ ರಾಮನನ್ನ ಕಾಣಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ದಾಸರಂತಾರೆ. ಯಾವಾಗಲೂ ಕೂಡ ದೇವರನ್ನು ನಾವು ಹೃದಯ ಕಮಲದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತ. ಯಾಕೆ ಅಂತಂದ್ರೆ ಆ ದೇವರೇನು ಮಾಡ್ತಾನೆ ಅಂತಂದ್ರೆ ನಮ್ಮೆಲ್ಲ ರೀತಿಯಾದ ಸಂಸಾರ ತಾಪತ್ರಯಗಳನ್ನು ನಿವರ್ತನೆ ಮಾಡ್ತಾನೆ. ದೇವರ ಗುಣ ಏನು, ರಾಮನ ಗುಣ ಏನು ಅಂತಂದ್ರೆ ಮುಖ್ಯವಾಗಿ ಕೃಷ್ಣ ತಾನು ಕೂಡ ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ ಅಂತ ನಾವು ಕಥೆಯನ್ನು ಕೇಳ್ತೀವಿ. ರಾಮನು ಕೂಡ ಅದೇ ರೀತಿ ಕಳ್ಳ. ಎಂಥ ಕಳ್ಳ ಅಂತಂದ್ರೆ ನಮ್ಮೆಲ್ಲ ಭಕ್ತ ಜನರು ರಾಮ 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 ಅಂತ ಆ ರಾಮನ ಸ್ಮರಣೆ ಮಾಡೋ ಮಾತ್ರದಿಂದಲೇ ಕೂಡ ಏನು ಮಾಡ್ತಾನೆ ಅಂದ್ರೆ ಅವನು ದೊಡ್ಡದಾದ ಕಳ್ಳತನ ಮಾಡ್ತಾನೆ ನಮ್ಮಿಂದ. ಏನದು ಅಂತ ಕೇಳಿದ್ರೆ ಆಪದಾಂ ಅಪಹರ್ತಾರಂ, ನಮ್ಮೆಲ್ಲ ಹಿಂದೆ ಬಂದಿರತಕ್ಕಂತಹ ಆಪತ್ತುಗಳಿಂದ ಇದು ದುಃಖ ಆಗ್ತಾ ಇದೆ. ಮುಂದೆ ಬರುವ ಆಪತ್ತುಗಳು ಏನಿದೆ ಅದೆಲ್ಲ ಆಪತ್ತುಗಳನ್ನ ದೇವರು ಕಳ್ಳತನ ಮಾಡಿಬಿಡ್ತಾನೆ. ಅಪಹರ್ತಾರಂ, ಆ ಎಲ್ಲ ಆಪತ್ತುಗಳು ನಮ್ಮಿಂದ ದೂರ ಓಡುವಂತೆ, ನಮಗೆ ತಾಪತ್ರಯಗಳು ಬಾರದಂತೆ ಇಂಥ ಅದ್ಭುತವಾದ ಅನುಗ್ರಹವನ್ನ ಕೇವಲ ರಾಮ ಮಂತ್ರ ನಮಗೆ ಮಾಡ್ತೋರಿಸ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ, ರಾಮ ಮಂತ್ರವ ಜಪಿಸೋ ಅಂತ. ಎಲ್ಲಾ ಮಂತ್ರಕ್ಕಿಂತಲೂ ಶ್ರೇಷ್ಠವಾದ ಮಂತ್ರ ಅಂದ್ರೆ ಜಗತ್ತಿನಲ್ಲಿ ರಾಮ ಮಂತ್ರ. ರಾಮ ಅಂತಂದ್ರೆ, ಅಮ ಅಂತಂದ್ರೆ ರೋಗಗಳು, ತಾಪತ್ರಯಗಳು, ಇದೆಲ್ಲ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು, ಇದೆಲ್ಲ ಸಂಕಟಗಳನ್ನು ಕೂಡ ಅವನ ರಾತಿ ಅಂದ್ರೆ ನಾಶ ಮಾಡ್ತಾನಾದ್ರಿಂದ ಅವನ ಹೆಸರೇ ರಾಮ ಅಂತ. ಆ ರಾಮನ ಹೆಸರು ಎಷ್ಟು ಸುಂದರವಾಗಿದೆ. ರಮಯತಿ ಅನೇನ ಇತಿ ರಾಮ, ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಏನು ಮೋಕ್ಷ? ಮೋಕ್ಷ ಅಂತಂದ್ರೆ ರಾಮಚಂದ್ರ ಉತ್ತರಕಾಂಡದಲ್ಲಿ ಎಲ್ಲ ತಾನು ರಾಜ್ಯಭಾರವನ್ನು ಮಾಡಿ ಮುಗಿಸಿ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟನಂತೆ. ನಾನೀಗ ವೈಕುಂಠಕ್ಕೆ ನನ್ನ ಲೋಕಕ್ಕೆ ಹೊರಡ್ತಾ ಇದ್ದೀನಿ, ಯಾರ್ಯಾರು ಬರ್ತೀರೋ ಎಲ್ಲರೂ ಬನ್ರಿ ಅಂತ ಕರೆದ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪರೇಚ್ಛವ, ಯಾರ್ಯಾರು ಬರಬೇಕು ಮೋಕ್ಷಕ್ಕೆ ಅಂತ ಇಚ್ಛೆ ಪಡ್ತೀರೋ ಎಲ್ಲರೂ ಬನ್ರಿ ಅಂತ. ಏನು ಮೋಕ್ಷ? ಮೋಕ್ಷ ಅಂತಂದ್ರೆ ಸಂಸಾರದಲ್ಲಿ ಯಾವಾಗ ನಮಗೆ ದುಃಖ ಮಿಶ್ರಿತವಾದ ಸುಖ ಸಿಗುತ್ತೆ. ಪ್ಯೂರೆಸ್ಟ್ ಫಾರ್ಮ್ ನಮಗೆ ಸುಖ ಸಿಗೋದಿಲ್ಲ. ಆದರೆ ಮೋಕ್ಷದಲ್ಲಿ ಹಂಗಲ್ಲ. ಮುಕ್ತಿ ನೈಜ ಸುಖಾನುಭೂತಿ ಅಮಲ. ಆ ಮೋಕ್ಷದಲ್ಲಿ ನೈಜವಾದ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಸುಖ ನಮಗೆ ಸಿಗ್ತದೆ. ಸಂಸಾರದಲ್ಲಿ ಸಿಗ್ತಕ್ಕಂಥ ಸುಖ ಎಂಥದ್ದು ಅಂದ್ರೆ, ದೃಷ್ಟಾಂತ ಕೊಡಬಹುದು ಅಂದ್ರೆ, ಹಸಿವೆ ಆಗಿದೆ ಅಂಥೇಳಿ ಊಟ ಮಾಡ್ತೀವಿ. ಊಟ ಮಾಡಿದ್ರೆ ಒಂದು ಸುಖ ಆಗುತ್ತೆ. ಆದ್ರೆ ಅದೇ ಸುಖ ಶಾಶ್ವತವಾಗಿರೋದು. ಮಧ್ಯಾಹ್ನ ಊಟ ಮಾಡಿ ಕೈ ತೊಳ್ಕೊತಾ ಇರ್ತಾನೆ, ಆಗಲೇ ರಾತ್ರಿಗೆ ಏನು ಅಂತ ಚಿಂತೆ. ಕಾರಣ ಈ ಶಾಶ್ವತವಾದ ಸುಖ ನಮಗೆ ಯಾವಾಗಲೂ ಸಿಗೋದಿಲ್ಲ. ರೋಗ ಬಂತು ಅಂತ ಔಷಧಿ ತಗೊಂಡ್ರೆ ಮತ್ತೆ ರೋಗ ಬರೋದಿಲ್ಲ ಅಂತ ಖಾತ್ರಿ ಇಲ್ಲ. ಸಂಸಾರದಲ್ಲಿ ಎಲ್ಲ ಸುಖಗಳು ಕೂಡ ಅದು ದುಃಖಮಯವಾದದ್ದೇ. ಆದರೆ ನಿಜವಾದ ಸುಖ ನಮಗೆ ಸಿಗಬೇಕು, ಶಾಶ್ವತವಾದ ಸುಖ ನಿರಂತರವಾಗಿ ನಮಗೆ ಸಿಗಬೇಕು ಅಂದ್ರೆ ಕೇವಲ ಅದು ರಾಮಚಂದ್ರನ ಅನುಗ್ರಹದಿಂದ ಅಷ್ಟೇ ಸಾಧ್ಯ. ಇಷ್ಟೆಲ್ಲ ಕಾರಣಕ್ಕೋಸ್ಕರವಾಗಿ ವಿಶೇಷವಾಗಿ ರಾಮನನ್ನು ನಾವು ಪ್ರಾರ್ಥನೆ ಮಾಡಬೇಕು. ರಮಯತೆ, ಮೋಕ್ಷದಲ್ಲಿ ಆನಂದವನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡತಕ್ಕಂಥ ಸೀತಾಪತಿಯಾದ ರಾಮಚಂದ್ರನನ್ನ ನಿರಂತರವಾಗಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್
ಆ ರಾಮಚಂದ್ರನಿಗೆ ಜೈಕಾರ ಹಾಕೋದ್ರೆ ಅವನಿಗೆ ಜೈಕಾರ ಜಯ ಆಗಲಿ ಅಂತಲ್ಲ ಅರ್ಥ. ನಮಗೆ ಸಂಸಾರದ ಪ್ರತಿಯೊಂದು ಹಂತದಲ್ಲೂ ಕೂಡ ಜಯವನ್ನು ಕೊಡಲಿ ರಾಮ. ಯಾಕೆ ಅಂತಂದ್ರೆ ಆ ರಾಮಚಂದ್ರನ ಬಗ್ಗೆ ಹೇಳ್ತಾರೆ, ಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ. ಪತಿ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹೆಜ್ಜೆಗೆ ಅಂತ ಅರ್ಥ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನನ್ನನ್ನ ಕೈ ಹಿಡಿದು ನಡೆಸಪ್ಪ ರಾಮ ಅಂಥೇಳಿ ಆ ಅರಣ್ಯಕಾಂಡದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮುನಿಗಳು ಅಷ್ಟೆಲ್ಲ ರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹೆಜ್ಜೆಗೂ ಕೂಡ ನಡೆಸು, ನನ್ನನ್ನು ಕೆಳಗೆ ಬೀಳಿಸಬೇಡ, ನನಗೆ ತಾಪತ್ರಯಲ್ಲಿ ಬೀಳುವಂತೆ ಮಾಡಬೇಡ, ಸಂಸಾರ ಸಾಗರಲ್ಲಿ ಬೀಳುವಂತೆ ಮಾಡಬೇಡ, ನನ್ನ ಕುಟುಂಬವನ್ನ ಉದ್ಧಾರ ಮಾಡು ಅಂತ ಹೇಳಿ ಆ ಅನುಗ್ರಹವನ್ನು ಬೇಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾರಣ ಎಲ್ಲಕ್ಕೂ ಸ್ವಾಮಿ ಪರಮಾತ್ಮ ರಾಮನೇ. ಆ ರಾಮನ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ರಾಮಭಕ್ತನಾದ ಹನುಮಂತ ನಾನು ಇವತ್ತಿಗೂ ಕೂಡ ಚಿರಂಜೀವಿಯಾಗಿದ್ದು ಕಿಷ್ಕಿಂದ ಆ ಕಾಂಡದಲ್ಲಿರ್ತಕ್ಕಂಥ ಹನುಮಂತ ಈಗ ಕಿಂಪುರುಷ ಕಾಂಡದಲ್ಲಿದ್ದಾನೆ. ಆ ಕಿಂಪುರುಷ ಕಾಂಡದ ನಿತ್ಯದಲ್ಲೂ ಕೂಡ ಏನನ್ನ ರಾಮಚಂದ್ರನಿಗೆ ಬೇಡಬೇಕು ಅಂತಂದ್ರೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಒಂದು ಕ್ಷಣದಲ್ಲೂ ಕೂಡ ಭಕ್ತಿನಲ್ಲಿ ಹೆಚ್ಚಾಗಿ, ಭಕ್ತಿ ಹೆಚ್ಚಾದಷ್ಟು ನಮಗೆ ಆಪತ್ತುಗಳು ಸಂಕಟಗಳು ಎಲ್ಲ ದೂರ ಆಗುತ್ತೆ. ನವಗ್ರಹಗಳ ಪೀಡೆ ನಮಗೆ ಬಂದಾಗ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಶನಿ ಹನುಮಂತನ ಹಿಡಿಲಿಕ್ಕೆ ಅಂತ ಬಂದನಂತೆ. ಅಪ್ಪ ಸಾಟೆ ನಿನಗೆ ಆರಂಭ ಆಗ್ತಾ ಇದೆ ಹನುಮಂತ, ನಿನ್ನ ಮೇಲೆ ನಾನು ಕೂಡ್ತೀನಿ ಅಂತ. ಹನುಮಂತ ಅನ್ನಂತ, ನಾನು ರಾಮಭಕ್ತ ಇದ್ದೀನಿ, ಕೂಡೋಗ ಸಾಮರ್ಥ್ಯ ಇದ್ರೆ ಕೂಡ ಆಗಿದೆ, ಹೆಗಲ ಮೇಲೆ ಏರ್ನಿ. ಆಯ್ತು, ಏರ್ ಕೂತ್ಕೊಂಡಂತೆ. ಆಗ ಸೇತುವೆ ಬಂಧನ ಮಾಡತಕ್ಕಂಥ ಸಂದರ್ಭ. ಹನುಮಂತ ತನ್ನ ಹೆಗಲ ಮೇಲೆ 1 ಬೆಟ್ಟ ಇಟ್ಟ, 4 ಇಟ್ಟ, 10 ಇಟ್ಟ. ಅಷ್ಟೆಲ್ಲ ಬೆಟ್ಟವನ್ನ ಹತ್ಕೊಳ್ತಾ ಇದ್ರೆ ಶನಿ ಮಹಾರಾಜ ಏನ್ ಹೇಳ್ಬೇಕು, ಅಪ್ಪ ಹನುಮಂತನ ಯಾರು ಸ್ಮರಣೆ ಮಾಡ್ತಾರೆ, ಹನುಮಾನ್ ಚಾಲೀಸ ಯಾರು ಹೇಳ್ತಾರೆ, ಅಂಥ ವ್ಯಕ್ತಿಗಳು ನಾ ಯಾವತ್ತೂ ಹಿಡಿಯೋದಿಲ್ಲ. ಅಂಥದ್ದು ರಾಮನ್ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಾ ಹಿಡಿಲಿಕ್ಕೆ ಸಾಧ್ಯ ಉಂಟಾ? ನಾನಲ್ಲ, ಇಡೀ 9 ಗ್ರಹಗಳು ಏನಾದರೂ ಪ್ರಾರಬ್ಧ ಕರ್ಮ ವಶ ಅವರಿಗೆ ದುಷ್ಟವಾದ ದೃಷ್ಟಿಯಿಂದ ನೋಡ್ತಾ ಇದೆ ಅಂತಂದ್ರೆ, ಅನಿಷ್ಟಗಳನ್ನು ಸೂಚನೆ ಮಾಡ್ತಾ ಇದೆ ಅಂತಂದ್ರೆ, ರಾಮನ ಪಾದವನ್ನು ಹಿಡಿದುಕೊಂಡು ಸದಾಕಾಲ ರಾಮ ಮಂತ್ರ ಯಾರು ಜಪಿಸ್ತಾರೆ ಅವರಿಗೆ ಯಾವ ನವಗ್ರಹಗಳು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಎಲ್ಲ ಗ್ರಹಗಳಿಗೂ ಸುತ್ತುವಂತಹ, ಇಡೀ ಬ್ರಹ್ಮಾಂಡವನ್ನು ಸುತ್ತುವಂತಹ ಆ ಒಂದು ಶಕ್ತಿ ಕೊಟ್ಟವನೇ ಭಗವಂತ. ಆದ್ದರಿಂದ ಆ ಗ್ರಹಗಳು ಕೂಡ ನಮಗೇನಾದರೂ ಅನಿಷ್ಟವನ್ನು ಕೊಡ್ತಾ ಇದೆ ಅಂತಂದ್ರೆ ಅದೆಲ್ಲದಿಂದಲೂ ಕೂಡ ಪಾರ ಮಾಡ್ತಕ್ಕಂಥ ಒಂದೇ ಸೊಲ್ಯೂಷನ್ ಅಂದ್ರೆ ರಾಮ ಮಂತ್ರ ಜಪ, ರಾಮನ ಆರಾಧನೆ, ರಾಮನ ಕಥಾಶ್ರವಣ. ಅಂಥ ರಾಮನ ಕಥೆಯನ್ನು ಕೇಳಿರ್ತಕ್ಕಂಥ ಜಟಾಯು ತಾನು ಪೂರ್ತಿ ಅವನು ಮೈಯೆಲ್ಲ ಆ ರೆಕ್ಕೆಯಲ್ಲಿ ಸುಟ್ಟೋಗಿತ್ತು, ಭಸ್ಮ ಆಗಿಬಿಟ್ಟಿತ್ತು. ಅಂಥ ಭಸ್ಮ ಆಗಿರ್ತಕ್ಕಂಥ ರೆಕ್ಕೆ ಇಟ್ಟುಕೊಂಡು ತಾನು ಹಾರಲಿಕ್ಕೆ ಆಗೋದಿಲ್ಲ ಅಂತ ಕೂತಿದ್ದ ಒಂದು ಕಡೆಗೆ ರಾಮನ ಕಥೆಯನ್ನ ಕೇಳಿದ ಕೂಡಲೇ, ರಾಮಾಯಣದ ಕಥೆಯನ್ನ ಕೇಳಿದ ಕೂಡಲೇ ಮತ್ತೆ ಅವನ ರೆಕ್ಕೆಯಲ್ಲೇ ಚಿಗಿರಿ ಬಿಡ್ತು. ಮತ್ತೆ ಹೊಸದಾದ ತಾರುಣ್ಯವನ್ನ ಪಡೆದುಕೊಂಡ. ಜಟಾಯುನು ಅಷ್ಟೇ, ಸಂಪಾತಿ ಇಬ್ರು. ಆಗ ಸಂಪಾತಿಗೂ ಕೂಡ ಅದು ಬಾಲಕಾಂಡದಲ್ಲಿ ಒಂದು ಕಥೆ ಬರ್ತದೆ. ಅವನು ಸೂರ್ಯನನ್ನೇ ಹೋಗಿ ಹಿಡಿಲಿಕ್ಕೆ ಅಂತ ಹೋದ, ಅಷ್ಟು ಎನರ್ಜಿ ಇತ್ತು ಅವನಿಗೆ ತಾರುಣ್ಯದಲ್ಲಿ. ಆದರೆ ಆ ಸೂರ್ಯನ ರಶ್ಮಿಯಿಂದ ರೆಕ್ಕೆಲ್ಲ ಸುಟ್ಟುಕೊಂಡ್ಬಿಡ್ತ. ಆ ರೆಕ್ಕೆಯಲ್ಲಿ ಸುಟ್ಟುಕೊಂಡ್ರೆ ಮತ್ತೆ ರಾಮನ ಕಥೆಯನ್ನ ಕೇಳಿ ತನ್ನೆಲ್ಲ ರೆಕ್ಕೆಯನ್ನು ತೆಗೆಸಿಕೊಂಡ ಅಂತ ಈ ಇಬ್ಬರ ಕಥೆಯನ್ನ ನಾವು ಹೇಳ್ತೀವಿ. ರಾಮಾಯಣದ ಫಲ ಏನಾಗಿದ್ರೆ ನಮಗಿನ್ನೂ ಕೂಡ ತಾರುಣ್ಯ ಕೊಡ್ತದೆ, ನವಚೈತನ್ಯವನ್ನು ತುಂಬಿಕೊಡ್ತದೆ. ಸಂಸಾರದ ಕಷ್ಟದಲ್ಲಿ ಬೆಂದು ನಾವು ಹೋಗಿರ್ತಕ್ಕಂಥ ಮೈಯೆಲ್ಲ ಸುತ್ತಕೊಂಡಿದ್ದೀವಿ, ಅನಾರೋಗ್ಯದಿಂದ ತಪ್ತರಾಗಿದ್ದೀವಿ. ಇದೆಲ್ಲಂತ ಪಾರಾಗಬೇಕು ಅಂದ್ರೆ ರಾಮಾಯಣದ ಆ ಕಥೆಯನ್ನ ಕಡೆಯ ಪಕ್ಷ ರಾಮ 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 ಅಂತ ಹೇಳಿ ನಾವು ಜಪ ಮಾಡೋದ್ರಿಂದ ಎಲ್ಲರಿಂದಲೂ ಕೂಡ ಪಾರ ಮಾಡ್ತಾನೆ. ಅಂತ ರಾಮಚಂದ್ರ ಅವತಾರ ಮಾಡಿರ್ತಕ್ಕಂಥ ಮಹಾಪರ್ವಕಾಲ ಇದೆ. ಚೈತ್ರ ಮಾಸದಲ್ಲಿ ರಾಮ ಅವತಾರ ಮಾಡಿದ್ದಾನೆ. ನಾನೆಲ್ಲರಿಗಿಂತಲೂ ಕೂಡ ಚಿತ್ರ ಅಂದ್ರೆ ಆಶ್ಚರ್ಯ ಅಂತ ಅರ್ಥ.
ಎಲ್ಲರಿಗಿಂತಲೂ ಕೂಡ ಆಶ್ಚರ್ಯಕರವಾದ ವ್ಯಕ್ತಿ ನಾನು. ಯಾಕೆಂದ್ರೆ ನಾನು ಮನುಷ್ಯನಲ್ಲ, ನಾನು ರಾಕ್ಷಸನಲ್ಲ, ನಾನು ಯಾವ ಗಣಕ್ಕೂ ಸೇರಿದವನಲ್ಲ. ನಾನೇ ಪ್ರತ್ಯೇಕನಾದ ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ. ಧರ್ಮ ಅಂದ್ರೆ ರಾಮ. ರಾಮೋ ವಿಗ್ರಹವಾನ್ ಧರ್ಮ. ಮೊದಲನೇ ಮಾತು ವಾಲ್ಮೀಕಿಗಳು ರಾಮನ ಬಗ್ಗೆ ಹೇಳೋದು, ರಾಮೋ ವಿಗ್ರಹವಾನ್ ಧರ್ಮ. ಯತ್ರ ಧರ್ಮ ತತ್ರ ಜಯ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರ್ತದೆ. ನಾವು ಧರ್ಮವನ್ನು ಬಿಟ್ಟರೆ ನಮಗೆ ಯಾವಾಗಲೂ ಸೋಲೆ, ಯಾವಾಗಲೂ ಕಷ್ಟ. ಹಾಗಿದ್ರೆ ನಾವು ಧರ್ಮವನ್ನು ಅನುಸರಣೆ ಮಾಡಬೇಕು ಅಂದ್ರೆ, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೋಬೇಕು ಅಂದ್ರೆ, ಅದಕ್ಕೆ ಆ ಧರ್ಮದ ಮೂರ್ತಿ ರಾಮಚಂದ್ರನ ನಿರಂತರವಾಗಿ ಆರಾಧನೆ ಮಾಡಬೇಕು. ನಾವು ಬಿಟ್ವಿ, ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಧರ್ಮವನ್ನು ಬಿಡ್ತಾರೆ ಅಂತಂದ್ರೆ ನಮಗೆ ಈಗಲೇ ಬರ್ಕೊಂಡ್ಬಿಡ್ರಿ, ಸಂಕಟ ಅನ್ನೋದು, ತಾಪತ್ರಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಮ್ಮ ಉಸಿರು ಇರೋ ತನಕ ರಾಮನನ್ನು ಬಿಡಬೇಡ್ರಿ. ರಾಮನ್ನ ಬಿಟ್ರೆ ಧರ್ಮ ಬಿಟ್ಟಂತೆ. ಧರ್ಮ ಹೋಯ್ತಾ ಆಗೆಲ್ಲ ರೀತಿಯಾದ ತಾಪತ್ರಯಗಳು ತಂತಾನಾಗೆ ಬಂದು ಹುಟ್ಟುಕೊಂಡ್ಬಿಡುತ್ತೆ. ರಾವಣ ಬ್ರಾಹ್ಮಣ, ಧರ್ಮ ಬಿಟ್ಟ ರಾವಣ. ಒಬ್ಬ ಪರಸ್ತ್ರೀಯನ್ನ ಅಪಹರಣ ಮಾಡಿದ. ಸೀತಾದೇವಿ, ಲಕ್ಷ್ಮೀದೇವಿ ಅದು ಬಿಟ್ಬಿಡ್ರಿ ಒಂದ್ ಕಡೆ. ಮತ್ತೊಬ್ಬರ ಹೆಂಡತಿಯನ್ನ ಕಣ್ಣೆತ್ತಿ ನೋಡಿದ್ರೆ ಅವನಿಗೆ ನರಕ ಆಗತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಅಂಥದ್ದು ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನ ಅಪಹರಣ ಮಾಡಲಿಕ್ಕೆ ಅಂತ ಹೋಗಿರ್ತಕ್ಕಂಥ ರಾವಣ 10 ತಲೆ ಇಟ್ಟುಕೊಂಡಿದ್ರು ಕೂಡ ಒಂದು ತಲೆ ಉಳಿಲ್ಲ ಕಡೆಗೆ. ಇಡೀ ಇತಿಹಾಸದಲ್ಲೇ ಕೂಡ ರಾವಣನ ಸೈನ್ಯಕ್ಕೆ ಸಮನಾಗಿರ್ತಕ್ಕಂಥ ಮತ್ತೊಂದು ಸೈನ್ಯ ಇಲ್ಲ. ಅದು ಮಹಾಭಾರತ ಯುದ್ಧ ಇರಬಹುದು, ಅನೇಕ ಯುದ್ಧಗಳ ಪ್ರಸಂಗ ನೋಡಿದ್ರೆ ರಾವಣನ ಸೈನ್ಯಕ್ಕೆ ಒಂದು 1:10 ಭಾಗ ಯಾವುದೂ ಇಲ್ಲ. ಅಂಥ ಸಾವಿರಾರು ಕೋಟಿ ಸೈನ್ಯ ಇದ್ರೂ ಕೂಡ ರಾಮನ ಪತ್ನಿಗೆ ಕೈಯನ್ನ ಹಚ್ಚಿದ, ತಲೆಯನ್ನೇ ಕಳೆದುಕೊಂಡ. ಹಾಗಿದ್ದರೆ ನಾವು ಯಾವತ್ತೂ ಕೂಡ ನೀತಿವಂತರಾಗಿ ಬಾಳಬೇಕು. ನೀತಿವಂತರಾಗಿ, ಧರ್ಮಶೀಲರಾಗಿ, ನಮ್ಮ ಸನಾತನ ಧರ್ಮ ಏನು ಹೇಳ್ತದೋ, ವೇದ, ಇತಿಹಾಸ, ಪುರಾಣಗಳು, ರಾಮಾಯಣ, ಮಹಾಭಾರತ ಎರಡು ನಮಗೆ ಶ್ರೇಷ್ಠವಾದ ರತ್ನ. ಅದರಂತೆ ನಾವು ನಡ್ಕೊಂಡ್ಬಿಟ್ರೆ, ರಾಮ ಬಂದಿದ್ದು ತಾನು ರಾಜ್ಯಭಾರ ಮಾಡಲಿಕ್ಕೆ ಅಂತ ಬಂದಿಲ್ಲ. ಮರ್ತ್ಯೋ ಭೂತ್ವ ಮರ್ತ್ಯಾನ್ ಸುಕ್ಷಿತ ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ. ಮನುಷ್ಯನಾಗಿ ಬಂದು ಮನುಷ್ಯರಿಗೆ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಯಾವುದರಿಂದ ನಿಮಗೆ ಶ್ರೇಯಸ್ಸಾಗುತ್ತೆ ಅಂತ ಹೆಚ್ಚು ಹೆಚ್ಚು ತಿಳಿಸ್ಕೊಟ್ಟ. ಅದು ಮನೆಯಿಂದ ಆರಂಭ ಆಗಬೇಕು ಅಂತ ಮೊದಲಿಗೆ ರಾಮಚಂದ್ರ ತಂದೆಯ ಮಾತನ್ನ ಕೇಳಿ ತಾನು ಪಟ್ಟಾಭಿಷೇಕವನ್ನು ಬಿಟ್ಟ, ಕಾಡಿಗೆ ನಡ. ನಾವು ಹಾಕಿದ್ರೆ ಮಕ್ಕಳಾಗಿ ತಂದೆ ತಾಯಿ ಮಾತು ಕೇಳಿ ಕಾಡು ಹೋಗಬೇಕು ಅಂತ ತಾತ್ಪರ್ಯ ಅಲ್ಲ. ಏನ್ ತಾತ್ಪರ್ಯ? ತಂದೆಯ ಸೇವೆ ಮಾಡೋದೇ ಅದು ಶ್ರೇಷ್ಠವಾದ ರಾಮನ ಸೇವೆ. ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು. ಅಂಥವ್ರ ಮಾತನ್ನ ಕೇಳಬೇಕು, ಅವರೇನು ಒಳ್ಳೇದು ಹೇಳ್ತಾರೆ ಅದನ್ನು ನಡೆಸಬೇಕು. ಅವಾಗ ಒಂದು ಮಗ ಅಂತ ಆಗ್ತಾನೆ. ಇಲ್ಲಾಂದ್ರೆ ಶಾಸ್ತ್ರ ಹೇಳ್ತದೆ